ಸರ್ಕಾರದ ಇನ್ನೊಂದು ಇಲಾಖೆ ಹೊರಟಿದೆ. ಅದಕ್ಕೆ ಖಂಡಿತವಾಗ್ಲೂ ಹೇಳ್ತೀನಿ, ನನ್ನ ಸಮ್ಮತಿ ಇಲ್ಲ. ನಿಮ್ಮ ಹೋರಾಟದಲ್ಲಿ ನಾನು ಕೂಡ ಒಬ್ಬಳು. ನಾನು ಮಧು ಬಂಗಾರಪ್ಪಾಜಿ ಅವ್ರ ಹತ್ರ ಮಾತಾಡಿದ್ದೀನಿ. ಒಮ್ಮಲ್ಲ 2 ಬಾರಿ ಮುಖ್ಯಮಂತ್ರಿಗಳ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಪ್ರತಿಭಟನೆಗೆ ನೀನೇ ಖುದ್ದಾಗಿ ಹೋಗು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿದಾಗ ನಾನು ಬಂದಿದ್ದೀನಿ. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ನಾಳೆ ಅಥವಾ ನಾಡಿದ್ದು ನಾನು ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪಾಜಿ ಅವರು ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಒಟ್ಟಿಗೆ ಕೂತ್ಕೊಂಡು ನಾನು ಒಪ್ಕೋತೀನಿ, ಒಂದೇ ಏಕಸಾಮ್ಯ ಏಕರೂಪವಾದಂಥ ಒಂದು ನಿರ್ಣಯವನ್ನ ಆ ಇಲಾಖೆ ತೆಗೆದುಕೊಂಡಿರೋದು ನನಗೂ ಕೂಡ ಸಮಾಧಾನ ಇಲ್ಲ. ನಮ್ಮನ್ನು ಕರೆದು ನಮ್ಮನ್ನು ಕೂರಿಸಿ ನಮ್ಮ ಜೊತೆ ಚರ್ಚೆ ಮಾಡಿ, ಯಾಕಂದ್ರೆ ಸರ್ಕಾರ ಅಂದಮೇಲೆ ಎಲ್ಲರೂ ಒಟ್ಟಿಗೆ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಏಕಮುಖ್ಯವಾದಂಥ ನಿರ್ಧಾರ ನನಗೂ ಕೂಡ ಸಮಾಧಾನ ಇಲ್ಲ. 2 ದಿನದ ಒಳಗಡೆ ಯೂನಿಯನ್ ಲೀಡರ್ಗಳನ್ನೂ ಕರೆದು, ಒಂದಿಬ್ಬರನ್ನ ಕರೆದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ನಿಮ್ಮ ಇಲಾಖೆ ಆಗಿರ್ಬೋದು, ಜೊತೆಯಲ್ಲಿ ಕೂತ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ತಮ್ಮ ಯಾರಿಗೂ ಕೂಡ ತೊಂದರೆ ಆಗದ ಹಾಗೆ. ನಾನು ಹೇಳೋದ್ರಲ್ಲಿ ಅರ್ಥ ಇದೆಯಾ? ಅರ್ಥ ಆಯ್ತಾ? ತಮ್ಮ ಒಂದು